ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲ್ವಕ್ಕ. ಫ್ರೆಂಡ್ಸ್, ಇವತ್ತಿನ ನಾವು ಸಿಂಪಲ್ ಆ್ಯಂಡ್ ಕ್ಯೂಟ್ ಡಿಸೈನ್ನ ಕಲಿಯೋಣ. ಇದಕ್ಕೆ ಆ್ಯಸ್ ಯೂಶುವಲ್ ನಾನು 6 ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ಬಂದು 10.075 mm. ಈ ಡಿಸೈನ್ ಹಾಕೋದಕ್ಕೆ ಈ ರೀತಿ ಬೀಡ್ಸ್ ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಫ್ಲವರ್ ಇಡಂತ ತೊಗೊಂಡಿದ್ದೀನಿ. ನೀವು ಪ್ಲೈನ್ ಬೀಡ್ಸ್ ಕೂಡ ತೊಗೋಬೋದು. ನೆಕ್ಸ್ಟ್ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ನಾವು ಆದಷ್ಟು ಬೀಡ್ಸ್ ತೊಗೋಬೇಕಾದ್ರೆ ಕಲರ್ ಶೇಡ್ ಆಗದೇ ಇರೋಂಥ ಬೀಡ್ಸ್ನ ತೊಗೊಳ್ಳಿ. ನೆಕ್ಸ್ಟ್ ಇವಾಗ ಬಟ್ಟೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಅದ್ರ ಪಕ್ಕನೇ ಇನ್ನೊಂದ್ಸಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಅದ್ರ ಪಕ್ಕನೇ ಇನ್ನೊಂದ್ಸಲಿ ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಅದ್ರ ಪಕ್ಕ ಇನ್ನೊಂದ್ಸಲಿ ಸಿಂಗಲ್ ಲಾಕ್. 3 ಟೈಮ್ ಸಿಂಗಲ್ ಲಾಕ್ ಅಂದರೆ ನಾವು 4 ಚೈನ್ ಹಾಕಿ ನಾವು ಬಟ್ಟೆಗೆ ಏನು ಲಾಕ್ ಮಾಡಿರ್ತಿಲ್ಲ ಅದನ್ನು ಕೂಡ ಒಂದು ಸಿಂಗಲ್ ಲಾಕ್ ಅಂತ ತಗೊಂಡಾಗ ನಮಗೆ 3 ಸಿಂಗಲ್ ಲಾಕ್ ಆದಮೇಲೆ ದಾರನ ಮೇಲೆ ತಂದು ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಟ್ಟೆ ಕೂಡ ಲಾಕ್. ಬಟ್ಟೆಗೆ ಲಾಕ್ ಮಾಡಿಕೊಂಡು ಅದರ ಪಕ್ಕ ಇನ್ನೊಂದ್ಸಲಿ ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು 6 ಚೈನ್ ಹಾಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ನಾನಿಲ್ಲಿ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ 3 ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದಲ್ಲ ಅದ್ರ ಮಿಡಲಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಅದ್ರ ಮಿಡಲಲ್ಲಿ ನಾವು ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಮತ್ತು ಅದ್ರ ಫಸ್ಟ್ ಒಂದಲ್ಲಿ ಇರುತ್ತಲ್ಲ ಹೋಲು ಅದರಲ್ಲಿ ಇನ್ನೊಂದ್ಸಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. 2 ಸಲ ಈ ಸಿಂಗಲ್ ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ದಾರ ತಗೊಂಡು ನಾವು 6 ಚೈನ್ ಏನು ಹಾಕಿರ್ತೀವಲ್ಲ ಅದರಲ್ಲಿ ನಿಡಲ್ನ ಪಾಸ್ ಮಾಡಿ ನಮಗೆ ನಿಡಲ್ ಮೇಲೆ 3 ದಾರ ಆಗುತ್ತೆ. ಆ 3 ದಾರನ ಸೇರಿ ನಾವು ಒಂದು ಮಾಡಬೇಕು. ಹಾಫ್ ಡಬಲ್ ಕ್ರೋಶ ಟ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ರೀತಿ ನಿಡಲ್ ಮೇಲೆ ದಾರ ತಗೊಂಡು 6 ಚೈನಲ್ಲಿ ಪಾಸ್ ಮಾಡಿದಾಗ ನಮಗೆ ನಿಡಲ್ ಮೇಲೆ 3 ದಾರ ಆಗುತ್ತೆ. ಆ 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಇವಾಗ ಒಂದು ನಾವು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಸ್ಮಾಲ್ ಬೀಡ್ನ ಇಲ್ಲಿಗೆ ನಾನು ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಯಾವುದೇ ರೀತಿ ಬೀಡ್ ಲಾಕ್ ಮಾಡ್ಕೋಬಾರ್ದು. ಮತ್ತು ನಿಡಲ್ ಮೇಲೆ ದಾರ ತಗೊಂಡು 6 ಚೈನಲ್ಲಿ ಪಾಸ್ ಮಾಡಿ ನಿಡಲ್ ಮೇಲೆ 3 ದಾರ ಆಗುತ್ತೆ. 3 ದಾರ ಸೇರಿಸಿ ನಾವು ಒಂದು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಲೆಫ್ಟ್ ಸೈಡಲ್ಲಿ 3 ಟೈಮ್ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಲ್ಲ, ಇವಾಗ ರೈಟ್ ಸೈಡಲ್ಲಿ 4 ಟೈಮು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ, 2 ಟೈಮ್ ಆಯಿತು. ಇವಾಗ 3 ಟೈಮ್. ತ್ರೀ ಟೈಮ್ ಆದಮೇಲೆ ಇನ್ನೊಂದ್ಸಲಿ ಮಾಡ್ಕೋಬೇಕಾಗುತ್ತೆ. ಇದು 4th ಟೈಮ್. ನೋಡಿ, ನಮಗೆ ಈ ರೀತಿ ಬರುತ್ತೆ ಡಿಸೈನು. ತುಂಬ ಸಿಂಪಲ್ ಆ್ಯಂಡ್ ಸಿಂಪಲ್ ಆಗಿದೆ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ನೆಕ್ಸ್ಟ್ ಇವಾಗ ನಾವು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ 2 ಟೈಮು ಬೀಡ್ಸ್ ಆದಮೇಲೆ ಅದ್ರ ಮಿಡಲಲ್ಲಿ ನಾವು ಕ್ರೋಶನ ತಗೊಂಡು ಒಂದು ಲಾಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದ್ರ ಪಕ್ಕನೇ ಬಟ್ಟೆಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೋಡಿ, ನಮಗೆ ಆರ್ಚ್ ಇದು ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಪುಟ್ಟದಾಗಿ ಸಿಂಪಲಾಗಿ ಕಾಣಿಸ್ತಾ ಇದೆ. ಇವಾಗ ನೆಕ್ಸ್ಟು 4 ಚೈನ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಡಬಲ್ ಸ್ಟೆಪ್ಪಲ್ಲೂ ಕೂಡ ಹಾಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ.
ಈ ಡಿಸೈನ್ ತುಂಬ ಕ್ಯೂಟಾಗಿ ಮತ್ತು ಸಿಂಪಲ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ ಡಿಸೈನ್ ಹಾಕಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮಾಡಿ. ಇವಾಗ ನೆಕ್ಸ್ಟ್ ನಾನು 4 ಚೈನ್ ಹಾಕೊಂಡ್ಮೇಲೆ 3 ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು 3 ಮಾಡಿಕೊಂಡು ಇವಾಗ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಬೀಡ್ ಲಾಕ್, ಆಮೇಲೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕ ಇನ್ನೊಂದು ಟೈಮ್ ಲಾಕ್ ಮಾಡ್ಕೋಬೇಕಾಗುತ್ತೆ. 2 ಟೈಮ್ ಲಾಕ್ ಮಾಡಿಕೊಂಡು 6 ಚೈನ್ ಹಾಕ್ಕೊಂಡು ನಾನಿಲ್ಲಿ ಈ ಲೆಫ್ಟ್ ಸೈಡಲ್ಲಿ 3 ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಮಿಡಲಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದ್ರ ಪಕ್ಕನೇ ಇನ್ನೊಂದ್ಸಲಿ ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಡಿಸೈನ್ ತುಂಬ ಈಸಿ ಇದೆ. ನಿಮಗೆ ವಿಡಿಯೋ ಸ್ವಲ್ಪ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ನೋಡಿ ಅರ್ಥ ಆಗುತ್ತೆ. ಇವಾಗ ಸ್ಯಾರಿನ ಟರ್ನ್ ಮಾಡಿಕೊಂಡು ನಿಡಲ್ ಮೇಲೆ ದಾರ ತೊಗೊಂಡು 6 ಚೈನಲ್ಲಿ ಪಾಸ್ ಮಾಡಿ ನಿಡಲ್ ಮೇಲೆ 3 ದಾರ ಆಗುತ್ತೆ, ಆ 3 ದಾರನೂ ಸೇರಿಸಿ 1 ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ ನಿಡಲ್ ಮೇಲೆ ದಾರ ತೊಗೊಂಡು 6 ಚೈನಲ್ಲಿ ಪಾಸ್ ಮಾಡಿ 3 ದಾರ ಆಗುತ್ತೆ, 3 ದಾರನೂ ಸೇರಿಸಿ ನಾವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ ಲೆಫ್ಟ್ ಸೈಡ್ ನಾವು 3 ಟೈಮ್ಸ್ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಒಂದು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ. ತ್ರೀ ಟೈಮ್ಸ್ ಆದಮೇಲೆ ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಇನ್ನೂ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಬೀಡ್ನ ಆ್ಯಡ್ ಮಾಡಿಕೊಂಡು ನಿಡಲ್ ಮೇಲೆ ದಾರ ತಗೊಂಡು ಆ 6 ಚೈನಲ್ಲಿ ಪಾಸ್ ಮಾಡಿ 3 ದಾರನೂ 1 ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಅದೇ ರೀತಿ 2ನೇ ಸಲ ಹಾಕ್ಕೋತಾ ಇದ್ದೀನಿ. ಮತ್ತು ಇವಾಗ 3rd ಟೈಮ್ ಇವಾಗ 4th ಟೈಮ್ ಹಾಕ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ನಮಗೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣುತ್ತೆ. ನಾನು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ತುಂಬ ತಿಕ್ಕಾಗಿ ಕುಚ್ಚು ಕಟ್ಟಬಾರ್ದು, ಸ್ಮಾಲ್ ಆಗಿ ಕಟ್ಟಬೇಕಾಗುತ್ತೆ. ತುಂಬ ಈಸಿ ಇದೆ, ಪುಟ್ಟಾಗಿ ಕಾಣುತ್ತೆ, ತುಂಬ ಕ್ಯೂಟ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ. ಇದ್ರ ಪ್ರೈಸ್ ಬಂದು ಅರೌಂಡ್ 300 to 350ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.